ಹಾಯ್ ಎಲ್ಲರಿಗೂ ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್. ಎಲ್ಲರೂ ಕೇಳ್ತಿದ್ರು ಮರಿ ಇನ್ನೂ ಹಾಕಿಲ್ಲ, ಯಾಕೆ ಲೇಟ್ ಆಗಾಕತ್ತದ ಅಂತೇಳಿ. ಸ್ವಲ್ಪ ವರ್ಕ್ ಇತ್ತು ಅದ್ರಾಗ, ವೆಲ್ಡಿಂಗದ ಕೆಲಸ. ವೆಲ್ಡಿಂಗ್ ಮಾಡಿಸೋ ಸಂಬಂಧ ಒಂದು ಸ್ವಲ್ಪ ಡಿಲೇ ಮಾಡೀನಿ. ಈಗ ವೆಲ್ಡಿಂಗ್ ಆಗೈತಿ ಮತ್ತು ಮರಿ ಬಂದಾವು. ತಡ ಯಾಕೆ ಮಾಡೋನು ನೋಡು ನಡ್ರಿ. ಇದೇ ವರ್ಕ್ ನೋಡ್ರಿ, ವೆಲ್ಡಿಂಗ್ ಕೆಲಸ ಮಾಡ್ಸಾಕತ್ತಿದ್ವಿ. ಇನ್ನು ನಮ್ಮ ಮರಿದು ಹೇಳಲೇಬೇಕು ನಿಮ್ಗೆ. ಬುಲೆಟಿಂದ ಸೂಪರಾಗಿ ಓಡ್ಕೊತ ಬರಾಕತ್ತೈತಿ ಬಲರಾಮ. ಮರಿ ಬಂದುವಲ್ಲ, ಅದಕ್ಕೆ ಶೇಂಗಾ ಹೊಟ್ಟು ಸ್ಟಾಕ್ ಮಾಡೇನಿ. ಈಗ ಲಕ್ಷ್ಮೇಶ್ವರದಿಂದ ಈ ಶೇಂಗಾ ಹೊಟ್ಟು ತರಿಸೀನಿ. ಇದು ತೆಳಗಿಂದ ಮೊದ್ಲೇಕಿಂದ ಸ್ವಲ್ಪ ಕಪ್ಪಾಗೈತಿ. ಇದು ಹೊಟ್ಟು ಮಾತ್ರ ಬೇಕಲ್ಲ, ಅದಕ್ಕೆ ಲಕ್ಷ್ಮೇಶ್ವರದಿಂದ ಶೇಂಗಾ ಹೊಟ್ಟು ತರ್ಸೇನಿ. ಇದು ಹಳೆ ಹೊಟ್ಟೆ ಶೇಂಗಾದ್ದು. ಇಲ್ಲಟ್ಟು ಹೆಸರಿನ ಹೊಟ್ಟೆ ಐತಿ. ನನ್ನ ಹತ್ರ ಸೈಲೇಜ್ ಇದ್ದ ಇರ್ತೈತಿ, ನಡಿತೈತಿ. ಅಷ್ಟ್ರ ಮೇಲೆ ಮ್ಯಾನೇಜ್ ಮಾಡ್ಬೋದು. ಒಂದು ಲೋಡ್ ಪೂರ ಇಳಿಸಿದ್ನಿ. ಲಕ್ಷ್ಮೇಶ್ವರದಿಂದ ಬಂದ ಶೇಂಗಾದ ಹೊಟ್ಟೆ ಇಳಿಸಿ ಹೋಗಿದ್ದ. ನೋಡ್ರಿ, ನನ್ನ ರಥ ನಿನ್ನೆ ಬರೀ ತರಕ್ಕೆ ಹೋಗಿದ್ನಿ ಚಿಕ್ಕೋಡಿಗೆ. ನಮ್ಮ ಬಾಳು ಕೊಡಿಸಿದ ಮರಿ ಮಾತ್ರ ಸೂಪರ್ ಅದಾವೆ, ರೇಟ್ನಾಗೂ ಚಲೋ ಆಗೈತಿ. ಮತ್ತು ನಿನ್ನೆ ಮರಿ ತರುವಾಗ ಸೇಫ್ಲಿ ಬಂದೀವಿ. ರಾತ್ರಿ 2:30 ಆಯ್ತು ಮರಿ ತೊಗೊಂಬರ್ಬೇಕಾದ್ರೆ. ರಾತ್ರಿ 2:30ಗೆ ಬಂದು ಮರಿ ಒಳಗೆ ಇಲ್ಲೇ ರಿವರ್ಸ್ ಹೊಡೆದ ಒಳಗೆ ಹಾಕಿದ್ವಿ. ಮರಿ ತಾವ ಒಳಗೆ ಹೋದ್ವು, ಒಂದು 4-5 ಕಾಡಿದ್ವು. ಬಟ್ ಆಮೇಲೆ ತಾಮ ಒಳಗೆ ಹೋದ್ವು. ಮರಿ ತೋರಿಸ್ತೇನೆ ನೋಡ್ರಿ. ಈಗ ಮರಿ ಹೆಂಗೆ ಅದಾವ ಅನ್ನೋದು ಪಕ್ಕಾ ನೀವು ತಿಳಿಸ್ಬೇಕು. ಮರಿ ನೋಡ್ರಿ, ಈಗ ಒಟ್ಟು 42 ಮರಿ ಸಾಕ್ಯಾನಿ. ಈಗ 42 ಮರಿ, ಯಾಕಂದ್ರೆ ಅವ 42 ಮರಿ ಅಷ್ಟೇ ಇದ್ದವು, ಚಂದಗೆ ಚಲೋ ಸೈಜಿನವು. ಉದ್ದ ಬೀಸ ಮಾತ್ರ ಅದಾವು. ಮರಿ ತಿಂದ ರೆಸ್ಟ್ ಮಾಡತ್ತಾವು. ಫೀಡ್ ಹಾಕಿದ್ನಿ, ಯಾಕಂದ್ರೆ ಇವತ್ತು ಹಾಕಬಾರ್ದಿತ್ತು, ಆದರೂ ನಾನು ಹಾಕೀನಿ. ಕ್ಲೈಮೇಟ್ ಕೋಲ್ಡ್ ಐತಿ, ನಡಿತೈತಿ. ಮರಿ ಹಿಂಗೈತಿ ರೀ ಸೈಜ್. ಕಲರ್ಯಾಗೂ ಚಲೋ ಐತಿ, ಭಾಳ ನೀಟ್ ಮರಿ ಐತಿ, ಸಾಪ್ ಮರಿ. ಮರಿ ಮಾತ್ರ ಚಲೋ ಸಿಕ್ಕು ನನಗೆ. ಒಂದು 4-5 ಕರೆ ಮರಿನೂ ಅದಾವೆ, ನೋಡಕ್ಕೆ ಚಂದ ಅದಾವೆ ಮರಿ. ಅದಕ್ಕೆ ಕರೆ ಮರಿನೂ ತನ್ನಿ. ಈ ರೀತಿ ಮರಿ ಅದಾವೆ ನೋಡ್ರಿ. ಇವತ್ತು ಅಮಾಸೆ ಐತಿ, ಪೂಜೆ ಮಾಡ್ಬೇಕು. ಬಂದ ಕೂಡಲೇ ಗ್ಲುಕೋಸ್ ನೀರು ಕುಡ್ಸೇನಿ ರಾತ್ರಿನ. ಮತ್ತು ರಾತ್ರಿ ಶೇಂಗಾ ಹೊಟ್ಟು ಹಾಕಿದ್ನಿ. ಈಗೇನೈತಲ್ಲ, ಬೆಳಿಗ್ಗೆ ಪೀಡ್ ಕೊಡೋ ಕಾರಣ ಏನಂದ್ರೆ ಈಗ ಚಳಿಗಾಲ ಐತಿ, ಅದಕ್ಕೆ ಕೊಟ್ಟೇನಿ. ಮರಿ ಮಾತ್ರ ಇನ್ನೂ ನಂದು ಫಾರ್ಮ್ ತುಂಬಿಲ್ಲ. ಚಳಿಗಾಲದಾಗ ಮರಿ ಕಡಿಮೆ ಹಾಕೋ ವಿಚಾರ ಬಂದತಿ. ಜನವರಿ ಫೆಬ್ರವರಿಯಾಗ ಮಾತ್ರ ಒಂದು 120 ಮರಿ ಹಾಕ್ತೇನೆ. ಈಗ ಇಷ್ಟ ಸಾಕು ಚಳಿಗಾಲದಾಗ, ಯಾಕಂದ್ರೆ ಈಗೂ ಮರಿ ಬರೋದಿಲ್ಲ. ಬಟ್ ಬರ್ತಾವೆ, ಈಗ ಮಳೆಗಾಲಕ್ಕಿಂತ ಇನ್ನೂ ಚಲೋ ಬರ್ತಾವೆ. ಹಾಕಕ್ಕಿಲ್ಲ, ಬಟ್ ನಾನು ಈಗ ವಿಚಾರ ಬಂದಿಲ್ಲ. ಫೆಬ್ರವರಿಯಾಗ ಮಾತ್ರ ಒಂದು 100-120 ಮರಿ ಹಾಕ್ತೇನೆ. ನೀನು ಮೈ ತೊಳೆದಿದ್ನಿ, ಹೊಲಸು ಮಾಡ್ಕೊಂಡಿತ್ತು, ಮಕ್ಕೊಂಡೈತಿ. ಲಕ್ಕಿನೂ ಮಕ್ಕೊಂಡೈತಿ. ಎರಡೂ ನಮ್ಮ ಇವು ಗಾರ್ಡ್ ಇದ್ದಂಗೆ, ಸೆಕ್ಯೂರಿಟಿ ಗಾರ್ಡ್ ಇದ್ದಂಗೆ. ಕ್ಯಾಮ್ರಾದಕ್ಕಿಂತ ಹೆಚ್ಚು ಅಲರ್ಟ್ ನಮ್ಮ ಡಾಗ್ಗಳಿರ್ತಾವೆ. ಫಾರ್ಮ್ ಹೌಸ್ ಮಾಡಿದಾರೆ ಡಾಗ್ ಇಡಲೇಬೇಕು, ಯಾಕಂದ್ರೆ ಡಾಗ್ ಇದ್ರೆ ನಿಮ್ಗೆ ಸೇಫ್ ಭಾಳ ಇರ್ತತಿ.